ನಮಸ್ತೆ ಸ್ನೇಹಿತರೆ, ಪ್ರಥಮ BA ಇತಿಹಾಸದಲ್ಲಿ ನೀವು ಬ್ಲಾಕ್ 4ರಲ್ಲಿ ನೋಡಿದರೆ ಭಕ್ತಿ ಚಳುವಳಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಇವತ್ತು ನಾವು ನೋಡುವ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ 5 ಅಂಕಕ್ಕೆ ಬಂದಿದೆ, 10 ಅಂಕಕ್ಕೆ ಬಂದಿದೆ. ಸೂಫಿ ಪಂಥ ಕೇಳ್ತಾರೆ, ಹಾಗೆ ಭಕ್ತಿ ಪಂಥ ಕೇಳ್ತಾರೆ. ಅದರಲ್ಲಿ ಮೀರಾಬಾಯಿಯವರ ಬಗ್ಗೆ ಕೇಳ್ತಾರೆ. ಇದೆಲ್ಲವೂ ಕೂಡ 5 ಅಂಕಕ್ಕೆ ಬರುವಂಥದ್ದು. ಕೆಲವೊಮ್ಮೆ ಅದನ್ನು 10 ಅಂಕಕ್ಕೂ ಕೂಡ ಕೇಳ್ತಾರೆ. ಇವಾಗ ನಾವು ಭಕ್ತಿ ಪಂಥದ ಬಗ್ಗೆ ಆರಂಭದಲ್ಲಿ ನಾವು ಭಕ್ತಿ ಪಂಥದ ಬಗ್ಗೆ ತಿಳ್ಕೊಳ್ಳುವ. ಈಗ ಪುಟ ಸಂಖ್ಯೆ 297 ತೆಗೆಯಿರಿ. ಅದರಲ್ಲಿ ಭಕ್ತಿ ಪಂಥ ಇದೆ. ಭಕ್ತಿ ಪಂಥದ ಸುಧಾರಕರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದನ್ನು ಯಾವುದಾದ್ರೂ ಒಂದು 5 ಅಂಕಕ್ಕೂ ಕೂಡ ಅವರು ಕೇಳ್ತಾರೆ. ಹಾಗೆಯೇ ಸೂಫಿ ಪಂಥದ ಬಗ್ಗೆ ಕೂಡ ಕೇಳ್ತಾರೆ. ಸೂಫಿ ಪಂಥದ ಬಗ್ಗೆ ಅವರ ಸೂಫಿ ಸಂತರು ಯಾರು, ಪ್ರಮುಖರು, ಅವರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳುವ. ಮೊದಲಿಗೆ ಭಕ್ತಿ ಪಂಥವನ್ನು ನೋಡ್ತಾ ಹೋಗುವ. ನೋಡಿ, ಭಕ್ತಿ ಪಂಥದ ತತ್ವಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ. ಭಕ್ತಿ ಪಂಥದ ಬಗ್ಗೆ ಕೇಳಿದರೆ ನಾವು ಈ ವಿಷಯಗಳನ್ನು ಪಾಯಿಂಟ್ಸ್ ಆಗಿ ತಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗಿ. ಹಾಗೆಯೇ ಅದರಲ್ಲಿರುವಂತಹ ಸುಧಾರಕರು ಯಾರೆಲ್ಲ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ಸ್ವಲ್ಪ ಕಲಿತುಕೊಳ್ಳಿ. ನಂತರ ಸ್ವಲ್ಪ ಬರ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಸ್ವಲ್ಪ ಅವರ ಬಗ್ಗೆ ತಿಳ್ಕೊಂಡ್ರೂ ಕೂಡ ನಮಗೆ 5 ಅಂಕಕ್ಕೆ 5 ಮಾರ್ಕಿಗೆ ಬಂದಾಗ ನಾವು ಅದನ್ನು ಬರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮೊದಲನೇದಾಗಿ ಭಕ್ತಿ ಪಂಥ. ಭಕ್ತಿ ಪಂಥ ಉದಯ ಮತ್ತು ಬೆಳವಣಿಗೆ ಮಧ್ಯಯುಗದ ಭಾರತದ ಚರಿತ್ರೆಯಲ್ಲಿ ಮಹತ್ವ ಸ್ಥಾನ ಪಡೆದಿದೆ. ಈ ಭಕ್ತಿ ಪಂಥ ನಮ್ಮ ಒಂದು ಭಾರತದ ಚರಿತ್ರೆಯಲ್ಲಿ ತುಂಬಾ ಉತ್ತಮವಾದ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ತುಂಬ ಜನ ಕೇಳಿರಬೇಕು ನೀವು ಭಕ್ತಿ ಪಂಥ, ಸೂಫಿ ಪಂಥ ಅಂತ. ಈ ಧರ್ಮದಲ್ಲಿ ಕರ್ಮಕಾಂಡ ಬೆಳೆದ ಆಚಾರ ಸಂಪ್ರದಾಯಗಳು ಅತಿಯಾದಾಗ ದೇವರು ಮಾರುಕಟ್ಟೆಯ ವಸ್ತುವಾಗುತ್ತಾನೆ. ಬಾಹ್ಯ ಆಚಾರಕ್ಕೆ ಮತ್ತು ಸಂಪ್ರದಾಯಗಳಿಗೆ ಬೆಲೆ ಬಂದಾಗ ಧರ್ಮ ಯಾಂತ್ರಿಕವಾಗುತ್ತದೆ. ಈ ರೀತಿ ಧರ್ಮಾವನತಿಯ ಹಾದಿಯನ್ನು ಹಿಡಿದಾಗ ಅದರ ಪರಿಷ್ಕಾರಕ್ಕಾಗಿ ಭಕ್ತಿ ಚಳುವಳಿಗಳು ಉದಯವಾಗುತ್ತದೆ ಎಂದು ಷಣ್ಮುಖ್ಯ ಅಕ್ಯೂರ್ ಮಠ ಉಲ್ಲೇಖಿಸಿದ್ದಾರೆ. ಇದನ್ನು ತಿಳಿಸಿರುವಂಥದ್ದು ಯಾರು? ಷಣ್ಮುಖ ಅಕ್ಯೂರ್ ಮಠದವರು ಹೇಳಿರುವಂಥದ್ದು. ಅಂದರೆ ಭಕ್ತಿ ಪಂಥ ಎನ್ನುವಂತಹ ಒಂದು ಸ್ಥಾನ, ಆ ಭಕ್ತಿ ಎಂದರೆ ದೇವರಿಗೆ ಸಮರ್ಪಿಸುವುದು ಎನ್ನುವಂಥದ್ದು. ಭಕ್ತಿ ಪಂಥ ಉದಯ ಮತ್ತು ಬೆಳವಣಿಗೆಯು ಮಧ್ಯಕಾಲೀನ ಭಾರತದಲ್ಲೇ ಇತ್ತು. ಅದನ್ನು ಬೇರೆ ಬೇರೆ ರೀತಿಯಾಗಿ ಅದರ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಮಾಡ್ತಾ ಬಂದರು. ಭಕ್ತಿ ಪಂಥ ಎನ್ನುವಂಥದ್ರಲ್ಲಿ ಭಕ್ತಿ ಎಂದರೆ ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದು ಅಥವಾ ಅಚಲವಾದ ನಂಬಿಕೆ ಮತ್ತು ಪರಿಶುದ್ಧವಾದ ಮನಸ್ಸಿನಿಂದ ಧ್ಯಾನಾಸಕ್ತರಾಗುವುದು ಎಂದು ಹೇಳುವಂಥದ್ದು. ಭಕ್ತಿ ಎಂಬ ಪದವನ್ನು ಸಂಸ್ಕೃತ ಪದದಲ್ಲಿ ಏನು ಹೇಳ್ತಾರೆ? ಭಜ್ ಎನ್ನುವಂಥದ್ದನ್ನು ಹೇಳ್ತಾರೆ. ಭಜ್ ಎಂಬ ಮೂಲದಿಂದ ಬಂದಿರುವಂಥದ್ದು. ಅದರ ಅರ್ಥ ಭಜ್ ಎಂದರೆ ಧ್ಯಾನ ಮಾಡು ಎಂದರ್ಥವನ್ನು ಬರುವಂಥದ್ದು. ಭಾರತೀಯ ಸಮಾಜದಲ್ಲಿದ್ದ ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಯಜ್ಞ ಯಾಗಾದಿ, ಮೂಢನಂಬಿಕೆ ಇತರ ಅಂಶಗಳು ಹಿಂದೂ ಧರ್ಮದಲ್ಲಿ ನಿಂತ ನೀರಿನಂತೆ ಜಡವಾಗಿದ್ದ ಕಾಲದಲ್ಲಿ ಇಸ್ಲಾಂ ಧರ್ಮ ವಿಶ್ವವ್ಯಾಪಿ ಸಹೋದರತ್ವ, ಏಕೀಶ್ವರವಾದ ಮತ್ತು ಮಾನವ ಸಮಾನತೆಯನ್ನು ಪ್ರಚಾರ ಮಾಡಿತು. ಈ ತರಹದ ವಿಚಾರಗಳಿಂದ ಪ್ರೇರೇಪಿತವಾದ ಹಿಂದೂಗಳು ಇಸ್ಲಾಂ ಧರ್ಮದ ಅನುಯಾಯಿಗಳಾದರು. ಈ ವೇಳೆಯಲ್ಲಿ ಹಿಂದೂ ಸಮಾಜದಲ್ಲಿದ್ದ ಕೆಲವು ಚಿಂತಕರು, ಸಮಾಜ ಸುಧಾರಕರು ಶತಮಾನದಲ್ಲಿ ಹಿಂದೂ ಧರ್ಮದಲ್ಲಿದ್ದ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಶ್ರಮಿಸಿದ್ದಾರೆ. ತುಂಬ ಅನಿಷ್ಟ ಪದ್ಧತಿಗಳೆಲ್ಲ ಇತ್ತು ಹಿಂದೂ ಧರ್ಮದಲ್ಲಿ. ಅನಿಷ್ಟ ಪದ್ಧತಿಗಳಲ್ಲಿ ಎಷ್ಟೋ ಆಚರಣೆಗಳಲ್ಲಿದ್ದವು. ಅದನ್ನೆಲ್ಲ ತೊಡೆದು ಹಾಕಿ ಶ್ರಮಿಸಿ ಏಕದೇವತಾರಾಧನೆ, ಮಾನವ ಸಹೋದರತೆಯನ್ನು ಪ್ರಚಾರಪಡಿಸಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿರುವಂಥದ್ದು. ಈ ಚಳುವಳಿಯನ್ನು ಹಿಂದೂ ಧರ್ಮದ ಶುದ್ಧೀಕರಣ ಚಳುವಳಿ ಅಂತಲೂ ಕೂಡ ಕರೀತಾರೆ ಎನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಭಕ್ತಿ ಪಂಥ ನಮಗೆ ಈ ಸ್ವಲ್ಪ ವಿಷಯ ಗೊತ್ತಿದ್ರೆ ಆಯಿತು. ಏನು ಭಕ್ತಿ ಪಂಥ ಅಂದರೆ ಮೊದಲು ಯಾವಾಗ ಆರಂಭವಾಯಿತು? ಭಾರತದ ಮಧ್ಯಕಾಲೀನ ಯುಗದಿಂದಲೇ ಈ ಒಂದು ಭಕ್ತಿ ಪಂಥ ಎನ್ನುವಂಥದ್ದು ಆರಂಭವಾಗಿರುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಇದೇನು ಹೆಚ್ಚು ಬೇಡ. ಆದರೆ ಭಕ್ತಿ ಪಂಥದ ತತ್ವಗಳನ್ನು ನೀವು ಸರಿಯಾಗಿ ಕಲಿತುಕೊಳ್ಬೇಕು.
ಏನು ಭಕ್ತಿ ಪಂಥದ ತತ್ವಗಳು? ದೇವನೊಬ್ಬ, ನಾಮ ಹಲವು. ದೇವರು ಒಬ್ಬನೇ, ಹೆಸರು ಮಾತ್ರ ತುಂಬ ಇರುವಂಥದ್ದು. ಅದರಿಂದ ದೇವನೊಬ್ಬ, ನಾಮ ಹಲವು. ಭಕ್ತಿಯಿಂದ ಮುಕ್ತಿ ಆಗಲಿಕ್ಕೆ ಸಾಧ್ಯ. ಭಕ್ತಿಯಿಂದ ಮುಕ್ತಿ ಸಾಧ್ಯ. 3, ಜಾತಿ ವ್ಯವಸ್ಥೆಯ ಖಂಡನೆ. ಪೌರೋಹಿತ್ಯಶಾಹಿ ವ್ಯವಸ್ಥೆಗೆ ವಿರೋಧ. ಭಕ್ತಿ ಚಳುವಳಿ ಮಾನವ ಸಮಾನತೆ, ವಿಶ್ವ ಭ್ರಾತೃತ್ವ ಬೋಧಿಸಿತು. ಮೂರ್ತಿ ಪೂಜೆ, ಮೂಢನಂಬಿಕೆ, ಅರ್ಥರಹಿತ ಆಚರಣೆಗಳು, ಯಜ್ಞ ಯಾಗಾದಿಗಳನ್ನು ವಿರೋಧಿಸಿತು. ಇದು ಭಕ್ತಿ ಪಂಥದ ತತ್ವಗಳಾಯಿತು. ಏನೆಲ್ಲ ಬರ್ತದೆ ಭಕ್ತಿ ಪಂಥದಲ್ಲಿ? ದೇವರೊಬ್ಬನೇ, ನಾಮ ಹಲವು. ಭಕ್ತಿಯಿಂದ ಮುಕ್ತಿ ಸಾಧ್ಯ. ಜಾತಿ ವ್ಯವಸ್ಥೆ ಏನೇನು ಮಾಡಿದ್ರು? ಖಂಡನೆಯನ್ನು ಮಾಡಿದ್ರು. ಪೌರೋಹಿತ್ಯಶಾಹಿ ವ್ಯವಸ್ಥೆಗೆ ಏನು ಮಾಡಿದ್ರು? ವಿರೋಧ ಮಾಡಿದ್ರು. ಭಕ್ತಿ ಚಳುವಳಿ ಮಾನವ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವವನ್ನು ಬೋಧಿಸಿತು. ಇದು ಯಾವುದನ್ನೆಲ್ಲ ವಿರೋಧ ಮಾಡಿತು? ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿತು, ಮೂಢನಂಬಿಕೆಗಳನ್ನು ವಿರೋಧ ಮಾಡಿತು, ಅರ್ಥರಹಿತ ಆಚರಣೆಗಳನ್ನು ವಿರೋಧ ಮಾಡಿತು, ಯಜ್ಞ ಯಾಗಾದಿಗಳನ್ನು ಕೂಡ ವಿರೋಧವನ್ನು ಮಾಡ್ತದೆ. ಇದರಲ್ಲೇ ಒಂದು 4 ಪಾಯಿಂಟ್ಸ್ಗಳು ನಮಗೆ ಅಲ್ಲಿ ಸಿಗ್ತದೆ. ಇವಿಷ್ಟು ಭಕ್ತಿ ಪಂಥದ ತತ್ವಗಳು. ಈ ಪಾಯಿಂಟ್ಸಲ್ಲಿ ನಮಗೆ ಎಲ್ಲವೂ ಅರ್ಥ ಆಗ್ತದೆ. ಈ ಪಾಯಿಂಟ್ಸನ್ನು ನಾವು ವಿವರಿಸ್ತಾ ಹೋಗಬೇಕು ಸ್ನೇಹಿತರೆ. 5 ಅಂಕಕ್ಕೆ ಬಂದಾಗ 1-1.5 ಪುಟದಷ್ಟು ನೀವು ಬರಿಬೇಕಾಗ್ತದೆ. ಆವಾಗ ಈ ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸನ್ನು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗಿ. ಅಲ್ಲದೆ ಭಕ್ತಿ ಪಂಥದ ಸುಧಾರಕರು ಯಾರಿದ್ದಾರೆ ಎನ್ನುವಂಥ ಹೆಸರುಗಳನ್ನು ಹಾಕ್ಕೊಳ್ಳಿ. ಭಕ್ತಿ ಪಂಥದ ಸುಧಾರಕರು ಯಾರು? ರಮಾನಂದ, ಕಬೀರ, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸಿದಾಸರು, ಗುರುನಾನಕ್. ಇವರೆಲ್ಲರೂ ಕೂಡ ಭಕ್ತಿ ಪಂಥದ ಸುಧಾರಕರು. ಇದರಲ್ಲಿ ಮೀರಾಬಾಯಿ ಅವರನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಆಗ ನಾವು ಮೀರಾಬಾಯಿಯ ಬಗ್ಗೆ ಬರ್ಕೊಳ್ಬೇಕಾಗ್ತದೆ, ವಿವರಣೆಯನ್ನು ನೀಡಬೇಕಾಗ್ತದೆ. ಯಾರು ಮೀರಾಬಾಯಿ? ಮೀರಾಬಾಯಿ ಯಾರ ಆರಾಧನೆಯನ್ನು ಮಾಡ್ತಾ ಇದ್ಲು? ಅವಳು ಶ್ರೀಕೃಷ್ಣನ ಆರಾಧನೆಯಲ್ಲಿ ಮುಳುಗಿದ್ಲು. ಅವಳು ಶ್ರೀಕೃಷ್ಣನನ್ನೇ ತನ್ನ ಗಂಡ, ತನ್ನ ಶ್ರೀಕೃಷ್ಣನ ಕೀರ್ತನೆಯಲ್ಲೇ ಮಗ್ನಳಾಗಿ ಆತನ ದಿವ್ಯ ಪಾದಗಳಿಗೆ ಸೇರಿ ಹೋದಂಥವಳು ಮೀರಾಬಾಯಿ ಎನ್ನುವಂಥದ್ದನ್ನೆಲ್ಲ ಬರಿಬೇಕಾಗ್ತದೆ. ನಾನು ಮೀರಾಬಾಯಿಯ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ರೈದಾಸರು, ತುಳಸಿದಾಸರು, ಗುರುನಾನಕರು ಅವರನ್ನೆಲ್ಲ ಅಲ್ಲಿ ತಿಳಿಸಬೇಕಾಗ್ತದೆ. ಹಾಗೆಯೇ ಭಕ್ತಿ ಪಂಥದ ಪರಿಣಾಮಗಳನ್ನು ಕೂಡ ನಾವಿಲ್ಲಿ ಬರಿಬೇಕಾಗ್ತದೆ. ಒಂದು ವೇಳೆ 5 ಅಂಕಕ್ಕೆ ಬಂದಾಗ ಸ್ವಲ್ಪ ಭಕ್ತಿ ಪಂಥದ ತತ್ವಗಳನ್ನು ಈ ರೀತಿ ಬರೆಯಿರಿ. ನಂತರ ಭಕ್ತಿ ಪಂಥದ ಸುಧಾರಕರ ಹೆಸರುಗಳನ್ನು ಬರೆಯಿರಿ. ಅದಾದ ನಂತರ ಭಕ್ತಿ ಪಂಥದ ಪರಿಣಾಮಗಳನ್ನು ಕೂಡ ನಾವು ಬರಿಬೇಕಾಗ್ತದೆ. 10 ಅಂಕಕ್ಕೆ ಕೇಳಿದರೆ ಆ ಒಂದು ಪಾಯಿಂಟ್ಸನ್ನೇ ಸ್ವಲ್ಪ ಜಾಸ್ತಿಯಾಗಿ ವಿವರಣೆಯನ್ನು ಮಾಡ್ತಾ ಹೋಗಿ. ಭಕ್ತಿ ಪಂಥದ ಪರಿಣಾಮಗಳೇನು? ಹಿಂದೂ ಧರ್ಮ ಸಮಾಜದ ಒಂದು ಹೊಸ ಜೀವನಕ್ಕೆ ಇದು ನಾಂದಿಯಾಯಿತು. ಹಿಂದೂ ಧರ್ಮ ಮತ್ತು ಸಮಾಜದ ಪುನರುಚ್ಚೇತನಕ್ಕೆ ಇದು ಕಾರಣ ಆಯಿತು. ಹಿಂದೂ ಮುಸ್ಲಿಂ ಐಕ್ಯತೆ ಉಂಟಾಯಿತು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯ, ಐಕ್ಯತೆ ಉಂಟಾಯಿತು. ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆ ಆಯಿತು. ನಮ್ಮ ಪ್ರಾದೇಶಿಕ ಭಾಷಾ ಸಾಹಿತ್ಯ ಇದೆಯಲ್ಲ, ಅದರ ಬೆಳವಣಿಗೆ ಕೂಡ ಆಗ್ತಾ ಹೋಯಿತು. ಮತಾಂತರಕ್ಕೆ ತಡೆಯೊಡ್ಡಿತು. ಮತಾಂತರ ಆಗುವಂಥದ್ದನ್ನು ತಡೆ ಹಿಡಲಿಕ್ಕೆ ಭಕ್ತಿ ಪಂಥ ಸಹಾಯ ಆಯಿತು. ಆಮೇಲೆ ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಕೂಡ ಆಯಿತು. ಇವಿಷ್ಟು ಭಕ್ತಿ ಪಂಥದ ಪರಿಣಾಮಗಳು. ಹಿಂದೂ ಧರ್ಮ ಮತ್ತು ಸಮಾಜದ ಪುನರುಚ್ಚೇತನ, ಹಿಂದೂ ಮುಸ್ಲಿಂ ಐಕ್ಯತೆ, ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆ, ಮತಾಂತರಕ್ಕೆ ತಡೆಯೊಡ್ಡಿತು, ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ ಕೂಡ ಬೀರಿತು. ಇವಿಷ್ಟು ಭಕ್ತಿ ಪಂಥದ ಬಗ್ಗೆ ನಾವು ಬರೀಬೇಕಾಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಸೂಫಿ ಪಂಥದ ಬಗ್ಗೆ ಕೂಡ ತಿಳ್ಕೊಳ್ಳುವ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಸೂಫಿ ಪಂಥದ ಬಗ್ಗೆ ಕೇಳಿದ್ದಾರೆ, 5 ಅಂಕಕ್ಕೆ ಬಂದಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ನಾವು ಸೂಫಿ ಪಂಥದ ಬಗ್ಗೆ ತಿಳ್ಕೊಳ್ಳುವ. ಇವಿಷ್ಟನ್ನು ನೋಡಿದರೆ ನಮಗೆ ಭಕ್ತಿ ಪಂಥದ ಬಗ್ಗೆ ಬರೀಬೇಕಾಗ್ತದೆ. ಏನು ಇನ್ನೊಮ್ಮೆ ಹೇಳ್ತಾ ಹೋಗ್ತೇನೆ, ಭಕ್ತಿ ಪಂಥದ ತತ್ವಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಅದಾದ ನಂತರ ಭಕ್ತಿ ಪಂಥದ ಸುಧಾರಕರು ಯಾರೆಲ್ಲ ಇದ್ದಾರೆ ಎನ್ನುವ ಹೆಸರನ್ನು ಸ್ವಲ್ಪ ತಿಳ್ಕೊಳ್ಳಿ. ಅವರು ಯಾರು ಎನ್ನುವಂಥದ್ದನ್ನು ಜಸ್ಟ್ ನೋಡ್ಕೊಳ್ಳಿ. ಯಾಕಂದರೆ ಒಂದು ವೇಳೆ 5 ಅಂಕಕ್ಕೆ ಬಂದಾಗ ನಾವು ಬರಿಬೇಕಾಗ್ತದೆ. ಸ್ವಲ್ಪ ವಿಷಯ ನಮಗೆ ಗೊತ್ತಿದ್ದರೆ ಅದನ್ನೇ ವಿವರಣೆಯನ್ನು ಮಾಡ್ಕೊಂಡು ಬರೀಲಿಕ್ಕೆ ಸಹಾಯ ಆಗ್ತದೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಮೀರಾಬಾಯಿಯ ಬಗ್ಗೆ ಕೇಳಿದ್ದಾರೆ. ಹಾಗೆ ಮತ್ತೊಂದು ಯಾವುದೋ ಒಂದು ಪ್ರಶ್ನೆಯಲ್ಲಿ ಕಬೀರರ ಬಗ್ಗೆ ಕೇಳಿರುವಂಥದ್ದನ್ನು ಕೂಡ ನಾನು ನೋಡಿರ್ತೇನೆ. ಅದರಿಂದ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ.
ಅದಾದ ನಂತರ ಭಕ್ತಿಪಂಥದ ಪರಿಣಾಮಗಳನ್ನು ತಿಳ್ಕೊಳ್ಳಿ, ಓದ್ಕೊಳ್ಳಿ. ಯಾಕಂದರೆ ಭಕ್ತಿಪಂಥದಿಂದಾಗಿ ಏನೆಲ್ಲ ಪರಿಣಾಮ ಆಯಿತು ಎನ್ನುವಂಥದ್ದು ಕೂಡ ಮುಖ್ಯವಾಗಿರ್ತದೆ. ಅದನ್ನು ಇದರೊಳಗೆ ಸೇರಿಸಬೇಕಾಗ್ತದೆ. ಭಕ್ತಿಪಂಥ ಅಂತ ಬಂದಾಗ ಅದರ ತತ್ವ, ಭಕ್ತಿಪಂಥದ ಸುಧಾರಕರು ಹಾಗೆ ಭಕ್ತಿಪಂಥದ ಪರಿಣಾಮಗಳನ್ನು ಜೊತೆಯಾಗಿ ಬರಿಬೇಕಾಗ್ತದೆ. 10 ಅಂಕಕ್ಕೆ ಕೇಳಿದಾಗ 3 ರಿಂದ 4 ಪುಟದಷ್ಟಾದರೂ ಕೂಡ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಬರೀರಿ. 5 ಅಂಕಕ್ಕಾದರೆ ನೀವೇನು ಮಾಡಿ 1-1.5 ಪುಟದಷ್ಟಾಗುವಾಗ ನಿಲ್ಲಿಸಿಬಿಡಿ. ಅದರ ತತ್ವಗಳನ್ನು ಪಾಯಿಂಟ್ಸ್ ಮಾತ್ರ ಬರೀರಿ, ಪರಿಣಾಮಗಳನ್ನು ಕೂಡ ಪಾಯಿಂಟ್ಸ್ ಬರೀರಿ, ಸುಧಾರಕರ ಹೆಸರುಗಳನ್ನು ಬರಿತಾ ಹೋಗಿ. ಇಷ್ಟು ಮಾಡಿದರೆ 5 ಅಂಕಕ್ಕೆ ಸಾಕಾಗ್ತದೆ. ಹಾಗೆ 10 ಅಂಕಕ್ಕೆ ಬಂದಾಗ ಈ ಪಾಯಿಂಟ್ಸ್ಗಳನ್ನು ಜಾಸ್ತಿ ವಿವರಿಸ್ತಾ ಹೋಗಿ. ಹಾಗೆಯೇ ಭಕ್ತಿಪಂಥದ ತತ್ವಗಳಿದೆಯಲ್ಲ, ಆ ಪಾಯಿಂಟ್ಸ್ಗಳನ್ನು ಜಾಸ್ತಿ ವಿವರಿಸ್ತಾ ಹೋಗಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಧನ್ಯವಾದಗಳು ಸ್ನೇಹಿತರೆ.